Hello guys, my new vlog. Please to channel my Sakrapara. Sakrapara. 2 minutes later. ಮೌನಗಳೇ ಸಾಕ್ಷಿಗಳು ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮೇ 25 ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಮ್ಮ 2ನೇ ದಿನದ ಟ್ರಿಪ್ಪಿಗೆ ಸ್ವಾಗತ. ಸ್ವಾಗತ. ಹೆಣ್ಮಕ್ಳು ಗೌರ್ಮೆಂಟ್ ಬಸ್ ಆಗಿತ್ತು. ನೋಡ ಕಿಂಗ್ ಆಫ್ ಮೈಸೂರು. ಎಲ್ರು ಬೆಳಗ್ಗೆ 3 ಗಂಟೆ ಎದ್ದು ಎಷ್ಟೇ ಚಳಿದ್ರು ಕೂಡ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಸ್ಸಲ್ಲಿ ಹೊತ್ಕೊಂಡು ಸುಮ್ಮನೆ ಮಲ್ಕೊಳ್ಳೋದಷ್ಟೇ ನಮ್ಮ ಕೆಲಸ. A few moments later. ಒಳ್ಳೇದ್ ಮಾಡ್ತದ 12 seconds later. ನಾವಿವತ್ತು ಹೋಗ್ತಾ ಇರೋ ಪ್ಲೇಸ್ ವಿಭೂತಿ ಫಾಲ್ಸ್. ಹಂಗೆ ಹೋಗೋಕ್ಕೂ ಮುಂಚೆ ಎಲ್ಲರೂ ಬಿಸಿ ಬಿಸಿ ಟೀ ಕುಡ್ಕೊಂಡು ಹೋಗ್ತಾ ಇದೀವಿ. ಏನೋ ಕಂದಲೆ, ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ನೀನ್ ಮಾಡ್ತಿರೋದ್ ಸರಿನಾ? ಏನು ಅಂದ್ರೆ ಆ ಚಿನ್ನಾಲಿ ಪಾರನ್ ಜೊತೆಗೆ ಹಾಕೊಂಡು ಮೊನ್ನೆಲ್ಲ ಟೂರ್ ಹೋಗಿದ್ಯಂತೆ. ನಮ್ ದೇಶ ಇದು. ನಮ್ಮ ರಾಜ್ಯ ಇದು. ಕರುನಾಡ ತಾಯಿ ಸದಾ ಚಿನ್ಮಯಿ. ಅಜಯ್ ಕುಮಾರ್ ಸರ್ನಾಯಕ್ ಅಂತ ಹೇಳಿಟ್ಟು ಟೀ ಕುಡಿಯಕಂತ ನಿಲ್ಸಿ ಈಗ ಯಾವ್ದೋ ಒಂದು ಹುಡುಗಿ ಲೈನ್ ಆಗ್ತದಾನೆ. ಆ ಸುಂದರ ಬಾಲಿಗೆ ಹಿಂದೆ ಬಿದ್ದಿದ್ದ ಈ ಬಾಲಕ ಬರೀ ಇಂಥದೆಯ. ಇಲ್ಲಿ ನೋಡಿ ಗಾಯ್ಸ್, ಒಬ್ರು ಲಾರಿ ಡ್ರೈವರ್ ಅಂಕಲ್ ನಮ್ಮ ನೋಡಿ 1-2 ಕಪ್ ತಗೊಂತೀನ್ರಿ ಅಂತ ಹೇಳಿದ್ರೆ ಅಷ್ಟೇ. ಆದ್ರೆ ಇರೋ ಬರೋ ಕಬ್ಬೆಲ್ಲ ಖಾಲಿ ಮಾಡಕ್ ನೋಡ್ತಿದ್ವಿ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಅಕ್ಕ ನಮ್ಮರ ಯಾರ ಇವ್ರ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಕಾಡೆ ಮೆಸೋದಂಗೆ. ಗಾಯ್ಸ್, ನಾವಿವಾಗ ವಿಭೂತಿ ಫಾಲ್ಸ್ಗೆ ಬಂದಿದ್ದೀವಿ. ನಾವು ಕೂಡ ಇಲ್ಲಿ ಬಂದಿರೋದು ಇದೇ ಫಸ್ಟ್ ಟೈಮು. ವಿಭೂತಿ ಫಾಲ್ಸ್ ಹೇಗಿದೆ ಅಂತ ನಾವು ಕೂಡ ನೋಡಿ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. A few moments later. ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಾಹವಾಸದ ನನ್ನ ಮಗನ ಯಾವೂರಲ್ಲ ನಿಂದು? ಗಾಯ್ಸ್, ನಮ್ಮ ಸರ್ ಜೊತೆ ನಿನ್ನೆ ಒಂದು ರೀಲ್ಸ್ ಮಾಡಬೇಕು ಅಂದ್ಕೊಂಡಿದ್ವಿ, ಆದರೆ ಆಗಿರ್ಲಿಲ್ಲ. ಈ ಸಲ ಅವ್ರಿಗೆ ಗೊತ್ತಿದ್ದಾಗೆ ಅವ್ರ ಜೊತೆ ಒಂದು ರೀಲ್ಸ್ ಮಾಡ್ತಿದ್ವಿ. ನೋಡಿ. ಇಲ್ಲ ಸರ್, ನೀವು ಬರ್ರಿ. ನಮ್ಮ ತಂದೆ ಹೇಳ್ತಾ ಇದ್ರು, ದುಡಿಮೆನ ತಲೆ ಎತ್ಕೊಂಮಾಡು, ಸಾಯನ ತಲೆ ತಗ್ಗಿಸ್ಕೊಂಮಾಡು ಅಂತ. ತಾಯಿ ಉಸಿರು ಕೊಡ್ತಾಳೆ, ತಂದೆ ಹೆಸರು ಕೊಡ್ತಾನೆ. ಆದರೆ ಗುರು ಉಸಿರಿರೋವರೆಗೂ ಹೆಸರನ್ನ ಉಳಿಸೋ ವಿದ್ಯೆ ಕಲಿಸ್ತಾನೆ.
ಯಾಕಲ್ಲ ಹಿಂಗೆ ಒಬ್ಬನೇ ಕುಂತೀಯ? ಪರ್ಮಿಷನ್ ಬೇಕಂತಲ್ಲ ಒಳಗಡೆ ಯಾರು ತೋರ್ಸು ಅಂತಮ್ಮ ನಮ್ಮ ಹುಡುಗರು ವಿಷಯಕ್ಕೆ ಬಂದ್ರೆ ಬಿಟ್ಕೊಡಕ್ ಆಯ್ತದ ಹೇಳ್ತಾವಾಗ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾನು ಬಿದ್ದು ನಮ್ಮ ಒಂದು ತಿಮ್ಮ ಇಂಥವೆಲ್ಲ ಹಾಕಲ್ಲ ಇಲ್ಲಿ ನಡ್ಕೊಂಡು ಹೋಗವು ಕಳ್ಳೆಪುರ ಇಟ್ಕೊಂಡವು ಮಂಡಕ್ಕೆ ಓದ್ತಾವು ಬ್ಯಾಕತ್ತಲ್ಲ ಅಪ್ಪ ಐತಿ ನೀರು ಆದ್ರೆ ಶೇಕ್ ಹೋಗಲ್ಲ. ಹೆವಿ ಸುಸ್ತೇನಾಗಿಲ್ಲ. ಒಂದು ಏನು ಸ್ಟಾಪ್ ಇದೆ, 2 ವಿಕೆಟ್ ಹೋಗಿದ್ದಾವೆ. 2 ವಿಕೆಟ್ ಖುಷಿ ವಿಚಾರ. 2 ವಿಕೆಟ್ ಅಲ್ಲೆರಡು ಹೋಗಿದ್ದಾವೆ. ಅಲ್ಲೆರಡು ಹೋಗಿದ್ವು. ಪರಲ್ಲೇ ಪಾರ್ಕಿಂಗ್ ಮಾಡಿ ಬರ್ತಾರಂತೆ. ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮಂತ್, ಅಕಡಿ ತಮ್ಮಯ್ಯ, ಬಿ ಎನ್ ನರಸಿಂಹರಾಜು. ಜಗಳ ಮಾಡೋದು ಮಾಡ್ತೀಯ, ಬರೋದು ಮಾಡ್ತೀಯ, ನನ್ನನ್ನು ಯಾಕೋ ಬಿಡಲ್ಲ ನೀನು. ಯಾಕೋ ಅಯ್ಯೋ ಅನಿಸ್ತೀಯ. ಹೋಗ್ತೀನಿ ಫಸ್ಟ್ ಸರಿ. ನಿಮ್ಗೊಂದು ವಿಷಯ ಗೊತ್ತಾ? ಫಸ್ಟಿಗೆ ಒಂದು ಗುಡ್ಡ, ಇನ್ನೇನು ಗುಡ್ಡ ಹತ್ತೈತಿ ಶಿವ. ಇವ್ರ ಹೆಸರು ತೇಜು ಅಂತ. ಈಸ್ ವೆರಿ ಸ್ಟ್ರಾಂಗ್ ಗಾಡಿ ಗಣಪ ಸ್ಟ್ರಾಂಗ್ ಗೊತ್ತಾಗ್ತದೆ ನನಗೆ. ಬಾ ಇನ್ನೊಬ್ರು ತೋರಿಸ್ತೀನಿ ನಿಮ್ಗೆ. ಆದ್ರೆ ನನ್ನ ಜೊತೆಗೆ ಇನ್ನೂ ಜ್ಯೂಸ್ತಾ ಇದಾರೆ. ಇದೆ ಸ್ಟಾಮಿನ್. ಒಂಟಿ ನಾನು ಮರಗಳೇ, ಒಂಟಿ ನಾನು ಎಲೆಗಳೇ, ಕೊಕ್ಕಿನಲ್ಲಿ ತಿಂಡಿಯ ಗುಟುಕು ನೀಡು ಹಕ್ಕಿಯೇ, ಸ್ವಲ್ಪ ಉಳಿಸಿ ತಿನಿಸೆಯ, ನನಗೂ ಹಸಿವಿದೆ. ಕಾಣೆ ತಾಯಿ ಲಾಲಿಯ, ಕಾಣೆ ತಂದೆ ಪ್ರೀತಿಯ, ತಾಯ ಮಡಿಲ ಗಿಳಿಗಳೇ, ತಂದೆ ನೆರಳ ಮರಿಗಳೇ, ಬರಲೆ ನಾನು ಈಗಲೇ. ಲೇ ನವನಿತಾ, ಗಾಯ್ಸ್, ನಾವು ಇವತ್ತು ವಿಭೂತಿ ಫಾಲ್ಸ್ನ ನೋಡಿಕೊಂಡು ಅದಾದ್ಮೇಲೆ ನಾವು ಕೆಲವೊಂದು ಕಡೆ ವಿಸಿಟ್ ಮಾಡೋದಿತ್ತು. ವಿಸಿಟ್ನ ಮುಗಿಸ್ಕೊಂಡು ನಾವು ಇವತ್ತು ಧಾರವಾಡದಲ್ಲಿ ಇರುವಂತಹ ಒಂದು ಗೆಸ್ಟ್ ಹೌಸಲ್ಲಿ ಸ್ಟೇ ಆಗಿದ್ದೀವಿ. ಮಕ್ಕ ತೋರಿಸ್ತೀನಿ. ಇದು ನಮ್ಮ ರೂಮು. ಯಾಕೆ ಮೂರಿದೆ? ಈಗ ಚಿಕನ್ ಫ್ರೈಗೆ ಏನು ಬೇಕು ಎಲ್ಲ ರೆಡಿ ಆಗೈತೆ. ಈಗ ಚಿಕನ್ ಮಾಡೋದಕ್ಕೆ ಏನು ಬೇಕು ಎಲ್ಲ ರೆಡಿ ಆಗೋಕ್ಕೆ ಕುಕ್ಕ ಸರ್ ಹೊಡ್ತಿದ್ದಾರೆ. ಈಗ ಸಂತೋಷ ಹೋಗಿದ್ದಾರೆ, ಅವ್ರು ಮಾಡ್ತಾರೆ, ಆಗುತ್ತೆ. ಎಲ್ಲ ಚೆನ್ನಾಗಿ ಊಟ ಮಾಡಿ. ಹೇಳಿದ್ನಲ್ಲ, ಇಷ್ಟು ಹೇಳ್ಬಿಟ್ಟು ಮುಗಿಸ್ತಾ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ತಿನ್ಬೇಕು ಅಷ್ಟೇ. ಜೀವನದಲ್ಲಿ ಏನೂ ಇಲ್ಲ, ಕುಡಿಬೇಕು. ನಾವು ನೀವು ದಿನ ನೋಡ್ಬೇಕು. ಸಿರ್ಸಿಗೆ ಹೋಗಿದ್ವಿ, ಭಾಳ ಚೆನ್ನಾಗಿ ಒಳ್ಳೆ ಪ್ರಯಾಣ ಆಯ್ತು. ಮತ್ತೆ ಜನಾಂಗಕ್ಕೆ ಹೋದ್ವಿ, ಅಲ್ಲಿ ಪಿಣಿಂಗ ಟಿಶ್ಯ ಅಂತ ಒಂದು ಆಡ್ ಫೇಮಸ್ ಆಗಿತ್ತಲ್ಲ, ಆ ಜನಾಂಗಕ್ಕೆ ಹೋಗಿ ಒಳ್ಳೆ ಖುಷಿಯಾಗಿ ಇದು ಮಾಡಿದ್ವಿ. ಅವ್ರ ಜೊತೆ ಫೋಟೋಗಳು, ಗಿಫ್ಟ್ ಬಾಕ್ಸ್ಗಳು ಅದನ್ನು ವಿತರಿಸಿ ಭಾಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸಿದೆ. ಮತ್ತು ಇವತ್ತಿನ ದಿನ ಧಾರವಾಡದಲ್ಲಿ ಇದು ಡಿಮಾನ್ಸ್ ಆ್ಯಂಡ್ ಮೆಂಟಲ್ ಹೆಲ್ತ್ ಕೇರ್ಸ್ ಭಾಳ ವಿಚಿತ್ರವಾದ ಜನಗಳಿದ್ರು ನೋಡಿದ್ವಿ. ಅದ್ರ ಕೂಡ ಒಂದು ಸ್ವಲ್ಪ ಸಮಸ್ಯೆ ನನ್ನ ಫ್ರೆಂಡ್ಸ್ ಎಲ್ಲರೂ ಚಿಕನ್ ತಿಂತಾರೆ, ನಾನು ಮಾತ್ರ ನಾನ್ ವೆಜ್ ಆಗಿರೋದಕ್ಕೆ ಬರೀ ಎಗ್ ರೈಸ್ ಮಾಡ್ತಾರೆ.
ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇವತ್ತಿನ ಸ್ಪೆಷಲ್ ನಾನ್ ವೆಜ್, ಆದ್ರೆ ನಾವಿಬ್ರು ಪ್ಯೂರ್ ವೆಜ್. ಇವತ್ತು ಧಾರವಾಡಕ್ಕೆ ಬಂದಿದ್ವಿ. ಪ್ರವಾಸದಲ್ಲಿ ಗೆಸ್ಟ್ ಹೌಸ್ ಬಂದಾಗ ನಾವು ನರಸಿಂಹಣ್ಣ ಹೇಳೋದ್ ಕೇಳಿಸ್ಕೊ. ನಾನ್ ಹೇಳೋದಾಗ ಏನಾದ್ರು ತಪ್ಪಿದ್ರೆ ನೀನ್ 7 ತಿಂದು ನನ್ ಮಕ್ಕ ಉಗಿಸ್ಬಿಡ್ಬೇಕಾರೆ. 7 ತಿಂದು ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ. ಸಿದ್ದರಾಮಯ್ಯ ನೀ ನೋಡಬಾರದೆ, ಯಾಕಪ್ಪ ಸಿದ್ದರಾಮಯ್ಯ? ಖಂಡಿತ ಬಟ್ ಅವ್ರನ್ನೂ ಕೂಡ ಅಷ್ಟೇ ಇಲ್ಲಿ ಕಿಡಿಯಲ್ಲಿ ಫುಲ್ ಇದು ಜಾಲಿ ಆಗಿಬಿಟ್ಟಾರೆ. ಭರತ್ ಅಣ್ಣಪ್ಪ ವಾವ್. ಹಂಗೆ ನಂದ ಸ್ಕೋಪ್ ಕೆಲಸ ಮಾಡಿ ಭಾಳ ಇಂಟ್ರೆಸ್ಟಿಂಗ್. ಸ್ವಾಮಿ, ತಂದೆ, ದೇವ್ರೆ, ನಾನು ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು ಅಂತಿದ್ದೀನಿ. ಚೆನ್ನಾಗಿ ಓದಕ್ಕೆ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಪ್ಪ. ಯಾರ ನೀವೆಲ್ಲ ಮನೆ ಮಾಡಕ್ ಕೆಲ್ಸ ಬಿಡ್ರ ನಿಮ್ಗೆ? ಹಾಯ್. ನೋಡಿ ನಮ್ಮ ರೂಮ್ ಅವತಾರ. See, I'm still here and these guys are... I am Pranjal Saho. Just call me Saho. He called himself for death, but he haven't died yet. I don't know why, but we wish to kill him by the end of tomorrow, and he would die tomorrow. So make sure his dead body will reach his hometown surely by us, and we will take care of his belongings and we will kill him. ನಿಧಾನ ಕಾಲ್ ನೋವತ್ತಾ? ಸಹಿಸ್ಕೋಬೇಕು, ಪದಾಡ್ಬೇಕು. ಹಾಯ್ ಫ್ರೆಂಡ್ಸ್, ನಾವು ಧಾರವಾಡ ಯೂನಿವರ್ಸಿಟಿಲಿ ಇದ್ದೀವಿ ಅಷ್ಟೇ. ಗೆಸ್ಟ್ ಹೌಸ್ ಅಲ್ಲಿ ಇದೀವಿ. ಚಿಕನ್ ತಿಂದ್ವಿ. ಮಟನ್ ಮಾಡ್ರಿ ಅಂದ್ರೆ ಕೇಳಲಿಲ್ಲ. 500 ರೂಪಾಯಿ ಅಷ್ಟೇ ಕೊಟ್ರದು ಚಿಕನ್ ಅಷ್ಟೇ ಬರುತ್ತೆ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು. ಸರಿ, ಅವ್ರು ನೀವೇನಾದ್ರು ಹೇಳ್ತೀರಾ? ನಾವೇನ್ ಹೇಳೋದಷ್ಟು ನಾವು ಎಗ್ರೆಸ್ ತಿಂದಿದೀವಿ. ಅದ್ರ ಬಗ್ಗೆ ಏನ್ ಹೇಳೋದು ಗೊತ್ತಾಗ್ತಿಲ್ಲ. ಎಷ್ಟು ಪೀಸ್ ತಿಂದ? ಹೊಂಟಿದ್ರೆ ಅಣ್ಣ ನಿಲ್ಲಿ ಆಗ್ಲೇ ಕಂಟಿನ್ಯೂ ಮಾಡೋಣ ಆಟವ. ಲೆಗ್ ಪೀಸ್ ಎಷ್ಟು ತಿಂದ? 1 ಲೆಗ್ ಪೀಸು, ಸ್ಟಾರ್ಟಿಂಗ್ 6 ಗ್ರೇವಿ ಪೀಸು, ಆಮೇಲೆ ಶಿವಲಿಂಗಪ್ಪ ಸರ್ 3 ಪೀಸು. ಅವ್ರ ತಟ್ಟೆಗಳು ತೆಗೆದು ಕೊಟ್ರು. ನಾನು ಯಾರು ಗೊತ್ತಲ್ಲ, ಅಣ್ಣಪ್ಪ ನಮ್ಮ HOD ಸರ್. ಅವ್ರ ತಟ್ಟೆಗಿರೋ 3 ಪೀಸ್ ತೆಗೆದು ನಮಗೆ ಕೊಟ್ರು. ಯಾಕೆ ತಿನ್ನಕ್ಕೆ? ಇನ್ನೇನು ಕೊಡ್ತಾರ ತಿನ್ನಕ್ಕೆ ಕೇಳ್ತಿಲ್ಲ. ಯಾವೊಬ್ಬರು ನಮ್ದು ದಾವಣಗೆರೆಯಿಂದ ಹೊರಟಿರುವಂತ ಬಸ್ಸು. ಅಲ್ಲ, ಲೆಗ್ ಪೀಸ್ ಎಷ್ಟು ತಿಂದ್ರಿ? ರೈಸ್ ಹಾಫ್ ತಿಂದ್ರ, ಫುಲ್ ತಿಂದ್ರ? ಎಗ್ ರೈಸ್ ಯಾರು ತಿಂದ್ರಿ? ತಿಂದ್ವಿ. ಒಂದೇ. ಹೌದು, ನಾವು 2 ತಿಂದ್ವಿ. ಹಾಕಿದ್ದೆ ಒಂದೊಂದು. ಹಾಕಿ ಇಲ್ಲಾಂದ್ರೆ ನಾವು 1 kg ತಿಂದಿರೋರು.
1 kg. ಅಡ್ಜಸ್ಟ್ ಮಾಡ್ಕೊಂಡ್ವಿ ಒಂದು. ಹೌದು, ನೀರು ಕುಡಿದ್ರೆ ಎಲ್ಲ ಹೊಟ್ಟೆ ತುಂಬುತ್ತೋ ಅಂತ ಹೇಳಿ ಬರೀ ಪೀಸ್ ತಿಂತಿದ್ವಿ. ಮೊಸರನ್ನ ಉಪವಾಸ ಇದ್ರೆ ನಡೀತಿದ್ ಕಣ ಏನು. ರೈಸಿಗೆ ನೀರುಳ್ಳಿ ಒಂದು ನಿಂಬೆಹಣ್ಣು ಮಿಕ್ಸ್ ಆಗಿತ್ತು, ಇನ್ನೆಲ್ಲ ಚೆನ್ನಾಗಿತ್ತು. ಸ್ವಲ್ಪ ಉಪ್ಪು ಹಾಕಿದ್ರೆ ಸಖತ್. ಅಲ್ಲ ಈ ಟೈಮಿಗೆ ಸಿಕ್ಕಿದೆ ಅದೃಷ್ಟ. ಅದ್ರ ಬಗ್ಗೆನೂ ಕೂಡ ಹಿಂಗೆ ಹಿಂದಿನ ಬಗ್ಗೆ ಹೇಳಿದ್ರೆ ಕಷ್ಟ ಆಗುತ್ತಲ್ವಾ. ಉಪ್ಪಿತ್ತಲ್ಲ ಹಾಕ್ಬೋದಿತ್ತು. ಉಪ್ಪಲ್ಲ ಈ ಸೈಡ್ ಅದೇ ಬರೋದು, ಖಾರನ ಬರೋದು, ಉಪ್ಪು ಬರೋದು. ಹೇಳಿದ್ರೆ ಒಂದು ಪ್ಯಾಕ್ ನಮ್ಮ ಬಿರಿಯಾನಿ ಸೀದಾಗಿರೋದಾಕೋ ಹೊಟ್ಟೆ ತುಂಬ ತಿನ್ನಿದ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಶಿವಲಿಂಗಪ್ಪ ಸರ್ ಕಷ್ಟಪಟ್ಟು ಶರ್ಟ್ ಬಿಚ್ಚಾಕಿ ಏನೂ ಪರಿಶ್ರಮ ಇಲ್ಲದೆ ನಮ್ಮ ಬಂಡವಾಳದ ಸರ್ ಹಾಗೂ ಲೋಕೇಶ್ ಸರ್ ಅವರು ತುಂಬಾ ಬಿರಿಯಾನಿ ತಿಂದೋಗಿದ್ದಾರೆ. ಎಗ್ ರೈಸ್ ಮಾಡಿದಾರೆ, ನಾನು ಸ್ವಲ್ಪ ಹೇಳುವ. ಹೇಳಪ್ಪ. ಎಗ್ ರೈಸ್ ಅದ್ಭುತವಾಗಿತ್ತು, ಆದ್ರೆ ಉಪ್ಪು ಸಪ್ಪೆ ಇತ್ತು. ಎಗ್ ರೈಸ್ ಸಪ್ಪೆ ಇತ್ತು ಅಷ್ಟೇ. ಅಲ್ಲ ಎಲ್ಲರೂ ಉಪ್ಪಿನ ಬಗ್ಗೆ ಸಪ್ಪೆ ಹೇಳ್ತಾರೆ, ಉಪ್ಪು ಒಂದು ಪ್ಯಾಕೆಟ್ ಹಾಕಬೇಕಾಯ್ತು ನೀವು. ಇಲ್ಲ, ಅದು ಆಮೇಲೆ ಎಕ್ಸ್ಟ್ರಾ ಹಾಕೊಂಡ್ವಿ. ಹಾಕಿದ್ರು, ನಾನು ಆಮೇಲೆ ತಿಂದೆ, ಚೆನ್ನಾಗಿತ್ತು. most favorite student Dr. Shivlingappa BP HOD and Professor Department of Studies in Social Work. Ready go? Okay. Oh, okay, thank you. ಮಸ್ತ್ ಮಾಡು ಮಚ್ಚ. ಪಾಪ ಎತ್ಕೊಂಡು ಹಾಲ್ ಬರ್ತೈತಿ ತಿಮ್ಮ. ಮಾಡಲ್ಲ ನೀನು. ರೀಲ್ಸ್ ತೆಗೆಲ್ಲ ಮಾಡೋಣ ಹಂಗಾರೆ. Two minutes later. Three, two, one, stop. ಹೊಡಿರಲ್ಲ ರೀಲ್ಸ್ ಮಾಡ್ತೀನಿ ಅಂತ ಕರ್ಕೊಂಡ್ಬಂದು ನನ್ನ ಮೇಲೆ ತುಂಬಾ ದೌರ್ಜನ್ಯ ಮಾಡಿದ್ದಾರೆ. ನಾವು ಕಠಿಣವಾದ ಕ್ರಮವನ್ನು ಕೈಗೊಳ್ತೀವಿ. ಈಗಿನ ಕ್ರಮವನ್ನು ಕೈಗೊಳ್ತೀವಿ. ಓಕೆ ಗಾಯ್ಸ್, ನಮ್ಮ 2ನೇ ದಿನದ ಟ್ರಿಪ್ ಹೇಗಿತ್ತು, ನಾಳೆ 3ನೇ ದಿನದ ಟ್ರಿಪ್ ಹೇಗಿರುತ್ತೆ, ನಾವು ಯಾವ ಪ್ಲೇಸಿಗೆ ಹೋಗ್ತೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ.